ರುಪೀಸ್ ರೆಸಾರ್ಟ್ಗೆ ಬಂದಿದ್ದೀನಿ. ಫುಲ್ ನೊಣಾಗ್ಲಿದೆ, ಜಾಮಲ್ಲೂ ಇದೆ, ಬ್ರೆಡ್ಡಲ್ಲೂ ಇದೆ. ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡಬೇಕು. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಇಲ್ಲಿ ಜಿಪ್ ಲೈನಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬರು ಪಾಪ ಅರ್ಧದಲ್ಲೇ ಸ್ಟಕ್ ಆಗೋಗಿದ್ದಾರೆ. ಲಾರ್ಜೆಸ್ಟ್ ವೇವ್ ಪೂಲ್ ಅಂತೆ. ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಆ್ಯಂಡ್ ಇವತ್ತು ನಾನು ಫ್ಯಾಮ್ಲಿ ಜೊತೆ ಡೇ ಔಟಿಂಗ್ ಅಂತ ರುಪೀಸ್ ರೆಸಾರ್ಟ್ಗೆ ಬಂದಿದ್ದೀನಿ. ಸೊ ಇದೆ ಎಂಟ್ರನ್ಸ್ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸ್ವಲ್ಪ ಎಕ್ಸೈಟೆಡ್ ಆಗೂ ಇದೆ. ಫ್ಯಾಮ್ಲಿ ಜೊತೆ ಔಟಿಂಗ್ ಅಂತ ತುಂಬ ದಿನ ಆದಮೇಲೆ ಬಂದಿರೋದು. ಆಫ್ಟರ್ ಶಿರ್ಡಿ ಟ್ರಿಪ್ ನೆಕ್ಸ್ಟ್ ಇದೆ ಫ್ಯಾಮ್ಲಿ ಜೊತೆ ಔಟಿಂಗ್ ಅಂತ ಬಂದಿರೋದು. ಸೊ ಹೇಗಿದೆ ರೆಸಾರ್ಟ್ ಏನು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಪೇ ಮಾಡಿರೋದು ಅಡಲ್ಟ್ಸ್ಗೆ 1400 ಆ್ಯಂಡ್ ಕಿಡ್ಸ್ ಬಿಲೋ 5 ಫ್ರೀ ಆ್ಯಂಡ್ ಅಬೋವ್ 5 ಹಾಫ್ ಪ್ರೈಸ್ ಪೇ ಮಾಡಬೇಕು. ಇದು ಬಂದು ಪಾರ್ಕಿಂಗ್ ಏರಿಯಾ. ರ್ಯಾಪಿಡ್ಸ್ ಇದೆ, ಬುಲ್ ಇದೆ. ಮೇ ಬಿ ಇದು ವರ್ಕ್ ಆಗ್ತಿಲ್ಲ ಅನಿಸುತ್ತೆ. ಇದೇ ರಿಸೆಪ್ಷನ್ ಏರಿಯಾ. ಬಂದ ತಕ್ಷಣ ಪೇ ಮಾಡಿದ್ಮೇಲೆ ಒಂದು ಬ್ಯಾಂಡ್ ಕೊಡ್ತಾರೆ ಕೈಗೆ. ಹಾಗೆ ಟೋಕನ್ಸ್ ತೊಗೊಳ್ಬೇಕು ಇಲ್ಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ಗೆ. ಅದನ್ನು ಕೊಟ್ಟರು. ವೆಲ್ಕಮ್ ಡ್ರಿಂಕ್ ಅಂತ ರಸ್ನ ಇಟ್ಟಿದ್ದಾರೆ, ಪೈನಾಪಲ್ ಫ್ಲೇವರ್ದು. ಅದು ತೊಗೋತಾ ಇದ್ದೀವಿ. ವೆಲ್ಕಮ್ ಡ್ರಿಂಕ್ ಕೊಡ್ತಾಯಿತ್ತು. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಹೊರಗಡೆ ಓಪನ್ ಸ್ಪೇಸಲ್ಲಿ ಅರೇಂಜ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ಗೆ ದೋಸೆ, ಚಟ್ನಿ, ಸಾಗು, ಉಪ್ಮಾ, ಕೇಸರಿ ಬಾತ್, ಇಲ್ಲಿ ಲೆಮನ್ ರೈಸ್ ಹಾಗೆ ಎಗ್ ಕೂಡ ಇದೆ. ತುಂಬ ಆಪ್ಷನ್ ಇತ್ತು, ಬಟ್ ನನಗೆ ದೋಸೆ ತಿಕ್ಕಿದ್ರಿಂದ ಇಷ್ಟ ಆಗಲಿಲ್ಲ. ಅದಕ್ಕೆ ಲೆಮನ್ ರೈಸ್, ಸ್ವಲ್ಪ ಉಪ್ಮಾ, ಸ್ವಲ್ಪ ಕೇಸರಿ ಬಾತ್ ತಗೊಂಡೆ. ಬಟ್ಟೆ ಚೇಂಜ್ ಮಾಡೋದಾ? ತಿಂಡಿ ತಿಂದಿದ್ದಾಯಿತು. ನೆಕ್ಸ್ಟ್ ಬ್ರೆಡ್ ಜಾಮ್ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದರೆ ಫುಲ್ ನೊಣಾಗ್ಲಿದೆ, ಜಾಮಲ್ಲೂ ಇದೆ, ಬ್ರೆಡ್ಡಲ್ಲೂ ಇದೆ. ತಿನ್ನಬೇಕು ಅನಿಸ್ತಾ ಇಲ್ಲ, ಬಟ್ ಆದರೂ ಹಾಕೋತಾ ಇದ್ದೀವಿ. ಕೆಟ್ಟದಾಗಿದೆ. ಶಿರ್ಡಿ ವ್ಲಾಗಲ್ಲಿ ಖಾರ ಬನ್ನಿಗೆ ಜಾಮ್ ಹಾಕೋದು ಹೇಳ್ಕೊಟ್ಟಿದ್ದಾಯಿತು. ಈಗ ಬ್ರೆಡ್ಗೆ ಜಾಮ್ ಹಾಕೋದಾ? ಯಾ ವೇವ್ ಪೂಲ್ ಮಧ್ಯಾಹ್ನದ ಮೇಲೇ ಅಂತ ಅಲೌ ಮಾಡೋದು. ಹಾಗೇನು ಸಿಂಥೆಟಿಕ್ ಆ್ಯಂಡ್ ನೈಲಾನ್ ಕ್ಲಾತ್ಸ್ ಹಾಕಬೇಕು. ಆ್ಯಂಡ್ ಮಧ್ಯಾಹ್ನದ ಮೇಲೆ ವೇವ್ ಪೂಲ್ ಅಲೌ ಮಾಡ್ತಾರೆ. 1:30 ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಇದೆ ಸ್ವಲ್ಪ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಪ್ ಲೈನ್ ಇದೆ, ಆ್ಯಂಡ್ ಇದಿದೆ ATV ಬೈಕ್, ಅದೊಂದಿದೆ. ಸೊ ನೋಡಬೇಕು ಹೇಗಿರುತ್ತೆ ಅಂತ. ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಬರಬೇಕಾದ್ರೆ ಎಂಟರ್ ಆಗಬೇಕಾದ್ರೆ ಇದ್ದಂಥ ಎಕ್ಸೈಟ್ಮೆಂಟ್ ಇವಾಗಿಲ್ಲ ಆ್ಯಕ್ಚುಲಿ. ನೋಡೋಣ. ಇದೇ ಸ್ವಿಮ್ಮಿಂಗ್ ಪೂಲ್, ಆ ಕಡೆ ಬೇಬಿ ಪೂಲ್ ಕೂಡ ಇದೆ. ಆ್ಯಂಡ್ ಹೀಗೆ ಬಂದರೆ ಆಪೋಸಿಟಲ್ಲಿ ಚೇಂಜಿಂಗ್ ರೂಮ್ ಆ್ಯಂಡ್ ವಾಶ್ರೂಮ್ ಎರಡೂ ಒಂದೇ ಕಡೆ ಇದೆ. ಫಿಶಸ್ ಇದೆಯಾ ಇಲ್ಲಿ? ಇದೆ ನಿಜ. ಐ ಡೋಂಟ್ ಥಿಂಕ್ ಸೊ. ನಾನು ಇವತ್ತು ಮಾತ್ರ ಒಂದು ನೋಡಿದೆ ಅಲ್ಲಿ. ನೀನು ಕಡಿವಲ್ಲ. ಮೋಸ್ಟ್ಲಿ ಇಲ್ಲಿರೋ ಫಿಶ್ನೇ ಕಟ್ ಮಾಡಿಬಿಟ್ಟು ಕೊಡ್ತಾರೆ ಅನಿಸುತ್ತೆ. ಓಕೆ ಚಲೋ ಅಲ್ಲಿ ನೋಡೋಣ. ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಹೋಗೋಣ. ಅವ್ರಿಗೆ ಬಿಡಲ್ಲ ಪುಟ್ಟ. ಅಣ್ಣ ಮಗ ರೋಪ್ ಆ್ಯಕ್ಟಿವಿಟೀಸ್ ಟ್ರೈ ಮಾಡಬೇಕು ಅಂತ ಹೇಳ್ತಿದ್ದಾನೆ, ಬಟ್ ಕಿಡ್ಸ್ಗೆ ಅಲೌಡ್ ಇಲ್ಲ ಅಲ್ಲಿ. ಇದೆಲ್ಲ ಪೇಡ್ ಆ್ಯಕ್ಟಿವಿಟೀಸ್, ರೋಪ್ ಆ್ಯಕ್ಟಿವಿಟೀಸ್, ಜಿಪ್ ಲೈನ್, ಸೈಕಲ್ 360 ಇದೆ ಆ್ಯಂಡ್ ಟ್ರಾಂಪಲಿನ್ ಇದೆ. ಇದೆಲ್ಲನೂ ಪೇಡ್ ಆ್ಯಕ್ಟಿವಿಟೀಸ್. ಇದು ಯಾವುದು ನಾವು ಟ್ರೈ ಮಾಡ್ತಾ ಇಲ್ಲ. ATV ಬೈಕ್ ಒಂದು ಟ್ರೈ ಮಾಡೋಣ ಅಂತ ಇದೆ. ಸೊ ನೋಡಬೇಕು.
ATV ಬೈಕ್ ರೈಡಿಗೆ ಹೋಗೋಣ ಅಂತ ಟಿಕೆಟ್ ತೊಗೊಂಡಿದ್ದೀನಿ. ATV ಬೈಕ್ ರೈಡ್ 1 ರೌಂಡ್ 50 ರುಪೀಸ್ ಅಂತ ಇದೆ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡಬೇಕು. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಆ್ಯಂಡ್ ವೇವ್ ಪೂಲ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮೋಸ. ಇಲ್ಲಿ 1 to 1:45 ಒಂದು ಸತಿ ವೇವ್ಸ್ ಬಿಡ್ತಾರೆ. ಅದಾದಮೇಲೆ 4:30ಗೇನೋ ಒಂದು ಸತಿ, 2 ಸತಿ ಅಷ್ಟೇ ವೇವ್ಸ್ ಬಿಡೋದು. ಆ್ಯಂಡ್ 1 o'clockವರೆಗೂ ವೇವ್ ಪೂಲ್ ಒಳಗಡೆ ಅಲೌಡ್ ಇಲ್ಲ. ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ನೆಟ್ ಹಾಕಿ ಬಿಟ್ಟಿದ್ದಾರೆ. ಇಲ್ಲಿ ಜಿಪ್ ಲೈನಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬರು ಪಾಪ ಅರ್ಧದಲ್ಲೇ ಸ್ಟಕ್ ಆಗೋಗಿದ್ದಾರೆ. ಇದು ಸಖತ್ ಸ್ಕೇರಿ ಇದು. ಸೊ ಈಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಲಾಕರ್ ಹತ್ರ ಹೋಗ್ತಾ ಇದ್ದೀವಿ ಡ್ರೆಸ್ಸಸ್ ತೊಗೊಳೋದಕ್ಕೆ. ಇಲ್ಲಿ ರೀಕ್ರಿಯೇಷನ್ ರೂಮ್ ಆ್ಯಂಡ್ ಲಾಕರ್ಸ್ ಎರಡೂ ಒಂದೇ ಕಡೆ ಇದೆ. ಲಾಕರ್ಸ್ಗೆ 50 ರುಪೀಸ್ ರೀಫಂಡಬಲ್ ಅಂತ ಹೇಳಿದ್ರು, ಬಟ್ ಬೆಳಿಗ್ಗೆ ಯಾರೂ ಇರಲಿಲ್ಲ. ಲೈಕ್ ಎಲ್ಲರೂ ಅವರೇ ಇಷ್ಟ ಬಂದ ಕೀ ತೊಗೊಂಡು ಲಾಕ್ ತೊಗೊಂಡು ಹಾಕುತ್ತಾ ಇದ್ವಿ ಅಷ್ಟೇ. ATV ರೈಡ್ ಫಸ್ಟ್ ಟೈಮ್ ಹೋಗಿದ್ದು, ಚೆನ್ನಾಗಿತ್ತು. ಸ್ವಲ್ಪ ಭಯ ಇತ್ತು, ಬಟ್ ಆದರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕೇರ್ ಮಾಡಿ ಈಗ ಡ್ರೆಸ್ ಚೇಂಜ್ ಮಾಡಿ ವೇವ್ ಪೂಲ್ ಹೋಗೋಣ ಅಂತ ಬಂದಿದ್ದೀವಿ. ವೇವ್ ಪೂಲ್ ತೋರಿಸ್ತೀನಿ ಇದು ಹೇಗಿದೆ ಅಂತ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಲಾರ್ಜೆಸ್ಟ್ ವೇವ್ ಪೂಲ್ ಅಂತೆ. ನನಗೆ ಬಂದಿರೋ ಮಾಹಿತಿ ಗೊತ್ತಿಲ್ಲ ಅದೆಷ್ಟು ನಿಜ ಸುಳ್ಳು ಅಂತ. ಬಾ ಹೋಗೋಣ. ಅಮ್ಮ ಆಗಲ್ಲ ಅಂದ್ರೆ ಹೇಳು ಚಿಕ್ಕಿಗೆ. ರೌಂಡ್ ವೇವ್ ಪೂಲಲ್ಲಿ ಆಟ ಆಡಿದ್ದಾಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಆಟ ಆಡೋದನ್ನು ಕಂಟಿನ್ಯೂ ಮಾಡಬೇಕು. ಈಗ ಒದ್ದೆ ಬಟ್ಟೆಲ್ಲೇ ಊಟ ಮಾಡಬೇಕು, ಆಪ್ಷನ್ ಇಲ್ಲ ಇಲ್ಲಿ. ವೇವ್ ಪೂಲಲ್ಲಿ ಆಟ ಆಡಿದ್ದು ಚೆನ್ನಾಗಿತ್ತು, ಇಷ್ಟ ಆಯಿತು. ಬಟ್ ಆ್ಯಕ್ಚುಲಿ ಇಲ್ಲಿ ಸೇಫ್ಟಿಗೆ ಅಂತ ಏನೂ ಮಾಡಲಿಲ್ಲ. ಸೈಡಲ್ಲಿ ರೋಪ್ ಏನಾದರೂ ಇರಬೇಕಿತ್ತು, ಏನೂ ಇಲ್ಲ ಇಲ್ಲಿ. ಬಟ್ ಅದು ಬಿಟ್ಟರೆ ವೇವ್ಸ್ ಎಲ್ಲ ಚೆನ್ನಾಗಿ ಬಂತು, ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಲಂಚ್ಗೆ ವೆಜ್ ಅವ್ರಿಗೆ ಸಪ್ರೇಟ್ ಆ್ಯಂಡ್ ನಾನ್ ವೆಜ್ ಅವ್ರಿಗೆ ಸಪ್ರೇಟ್ ಮಾಡಿದ್ದಾರೆ. ವೆಜ್ ಅವ್ರಿಗೆ ರೋಟಿ, ಚಿಕನ್ ಡ್ರೈ, ಚಿಕನ್ ಕರಿ, ಬಿರಿಯಾನಿ, ವೈಟ್ ರೈಸ್, ರಸಮ್, ಕರ್ಡ್ ರೈಸ್, ಸಾಲ್ಟ್, ಪಿಕಲ್, ರಾಯ್ತಾ ಮತ್ತು ಸಂಡಿಗೆ ಇದೆಲ್ಲ ಇದೆ. ಊಟ ಆಯಿತು. ಇವಾಗ ಮತ್ತೆ ವೇವ್ ಪೂಲ್ ಹತ್ರ ಹೋಗ್ತಾ ಇದ್ದೀನಿ ಆಟ ಆಡೋದಕ್ಕೆ. ನನ್ನ ಕೂದಲು ನೋಡ್ತಾ ಇದ್ದರೆ ಫುಲ್ ಕರ್ಲಿ, ಅರ್ಧ ಕರ್ಲಿ, ಅರ್ಧ ವೇವಿ, ಸ್ಟ್ರೈಟು. ಯಾಕೆ ತಾನೇ ಹೇರ್ ಬೋಟಾಕ್ಸು, ನ್ಯಾನೋಪ್ಲಾಸ್ಟಿ ಎಲ್ಲ ಮಾಡಿಸಿದೆ ಅಂತ ಅನಿಸ್ತಾ ಇದೆ. ಫುಲ್ ವರ್ಸ್ಟಾಗಿ ಹೋಗಿದೆ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಊಟ ಬಂದುಬಿಟ್ಟು ನಾನು ವೆಜ್ ತಿಂದಿದ್ದು. ಫ್ರೈಡೇ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನೋದಿಲ್ಲ. ವೆಜ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಎಲ್ಲ ತುಂಬ ಸ್ವೀಟ್ ಆಗಿತ್ತು. ಸೊ ಇದ್ದಿದ್ದರಲ್ಲಿ ಸೇಮಿಯಾ ಪಾಯಸ ಒಂದು ಚೆನ್ನಾಗಿತ್ತು. ಅದು ಬಿಟ್ಟು ಇನ್ನೆಲ್ಲ ರಸಮ್ ಚೆನ್ನಾಗಿತ್ತು. ಅದು ಬಿಟ್ಟು ಇನ್ನೆಲ್ಲನೂ ತುಂಬ ಸ್ವೀಟ್ ಅಂತಿತ್ತು. ವೆಜ್ ಜಾಸ್ತಿ ಆಪ್ಷನ್ನೂ ಇರಲಿಲ್ಲ, ಜಸ್ಟ್ ಒಂದು ಸ್ಟಾರ್ಟರ್ ಇತ್ತು ಅಷ್ಟೇ. ಅದು ಬಿಟ್ಟು ಜೀರಾ ರೈಸ್, ದಾಲ್, ರೋಟಿಗೆ ಒಂದು ವೆಜ್ ಕುರ್ಮಾ ಆ್ಯಂಡ್ ರಸಮ್ ರೈಸ್, ಕರ್ಡ್ ರೈಸ್, ಇಷ್ಟೇ ಆಪ್ಷನ್ ಇದ್ದಿದ್ದು. ಆ್ಯಂಡ್ ನಾನ್ ವೆಜ್ಜು ಚೆನ್ನಾಗಿತ್ತಂತೆ. ಕಂಪೇರ್ ಟು ವೆಜ್, ನಾನ್ ವೆಜ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ವೇವ್ ಪೂಲ್ ಇರೋದ್ರಿಂದ ಒಂಚೂರು ವರ್ತ್ ಅನಿಸ್ತು ಅಷ್ಟೇ. ಮೇಂಟೆನೆನ್ಸ್ ತುಂಬ ಮೋಸ. ಅವ್ರು ಕೊಡೋಂಥ
ಪ್ಲೇಟ್ಸ್ ಏನೇನೆ ಫುಲ್ ಎಲ್ಲನೂ ನೋಡಿ ಹುಡುಕಿ ತೊಗೊಬೇಕು. ಫುಲ್ ಎಲ್ಲನೂ ಕರೆ ಆಗಿದೆ ಆ ಥರ. ಆ್ಯಂಡ್ ಈಗ ಮಳೆ ಬರೋ ಹಾಗಿದೆ, ನೋಡಬೇಕು. ಮಳೆ ಬಂದರೂ ಚೆನ್ನಾಗಿರುತ್ತೆ ವೇವ್ ಪೂಲನ್ನು ಆಟ ಆಡೋದಕ್ಕೆ. ಹೋಗ್ತಾ ಇದ್ದೀನಿ ನಾನು. ಮಳೆ ಬಂದರೂ ನೀರಿಂದ ಆಚೆ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ. ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಮಳೆ ಬಂದಿದ್ದು ಆ್ಯಕ್ಚುಲಿ ಇನ್ನೂ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಯಾರೂ ನೀರಿಂದ ಆಚೆ ಹೋಗಲಿಲ್ಲ, ಎಲ್ಲರೂ ನೀರಲ್ಲೇ ಆಟ ಆಡ್ತಿದ್ದಾರೆ. ಕ್ಯಾಬ್ಗೆ ವೆಯ್ಟ್ ಮಾಡಿ ಯಾವುದು ಸಿಗುತ್ತೆ ಆಟೋಲಿ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 10 o'clock ಆಗಿದೆ. ಈಗ ಜಸ್ಟ್ ಮನೆ ರೀಚ್ ಆದ್ವಿ ನಾವು. ಫುಲ್ ಟಯರ್ಡ್ ಆಗೋಗಿದೆ. ಫೇಸು, ಕೈ, ಕಾಲು ಎಲ್ಲ ಕಂಪ್ಲೀಟ್ಲಿ ಟ್ಯಾನ್ ಆಗೋಗಿದೆ. ಆ್ಯಂಡ್ ಇಲ್ಲಿ ಪಸ್ ಕೂಡ ಆಗೋಗಿದೆ ಯಾರೂ ನೀರಿಂದ ಅನಿಸುತ್ತೆ. ಆ್ಯಂಡ್ ಯಾರೇ ರುಪೀಸ್ ರೆಸಾರ್ಟಿಗೆ ಹೋಗಬೇಕು ಅಂದ್ರೂ ಲೈಕ್ ಓಲಾ, ಊಬರ್ ಈ ಥರ ಯಾರಾದರೂ ಹೋಗೋ ಹಾಗಿದ್ರೆ ಈವ್ನಿಂಗ್ ರಿಟರ್ನ್ ಆಗಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಫುಲ್ ಡೇ ಕ್ಯಾಬ್ ಹೈಯರ್ ಮಾಡ್ಕೊಳ್ಳಿ, ಇಲ್ಲ ಪ್ರೈವೇಟ್ ವೆಹಿಕಲ್ಸಲ್ಲಿ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಹೋಗ್ತಾ ಓಲಾಲಿ ಹೋಗಿದ್ದು. ಸೊ 1200 ಏನೋ ಆಯಿತು ಹೋಗೋವಾಗ. ಆ್ಯಂಡ್ ಬರಬೇಕಾದ್ರೆ 1500 ಚಾರ್ಜ್ ಮಾಡ್ತಾಯಿದ್ರು. ಬಟ್ ಯಾರೂ ರೈಡ್ ಆಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಕೊನೆಗೆ ನಾವು ಅಲ್ಲೇ ರೆಸಾರ್ಟ್ ಅವ್ರನ್ನೇ ಕೇಳಿದ್ವಿ ಯಾವುದಾದ್ರೂ ಆಟೋ ಸಿಗುತ್ತಾ ಅಂತ. ಕೊನೆಗೆ ಅವ್ರು ಯಾವುದೋ ಆಟೋ ಹೇಳಿ ಅವ್ರು 500 ಚಾರ್ಜ್ ಮಾಡಿದ್ರು. ಸೊ 500 ಕೊಟ್ಟು ರಾಮೋಹಳ್ಳಿ ಕ್ರಾಸ್ ಅಲ್ಲಿವರೆಗೂ ಲೈಕ್ ಮೇನ್ ರೋಡ್ವರೆಗೂ ಬಿಟ್ಟರು ಅವರು. ಅದಾದಮೇಲೆನೂ ನಮ್ಗೆ ಅಲ್ಲಿ ಒಂದು ಕ್ಯಾಬ್ ಸಿಗ್ದಿರ ಸುಮಾರು 1 hour ನಾವು ಕ್ಯಾಬ್ಗೆ ಪರದಾಡಿದ್ದು. ಅದಾದಮೇಲೆ ಆಟೋ ಬುಕ್ ಮಾಡಿಕೊಂಡು ಲೈಕ್ 2 ಆಟೋಲಿ ನಾವು ಒಟ್ಟು ಹೋಗಿದ್ದು 6 ಜನ. ಸೊ 2 ಆಟೋ ಮಾಡಿಕೊಂಡು ಬಂದ್ವಿ. ಅಗೇನ್ ಆಟೋಗೂ 422 ಆಯಿತು ಒಬ್ಬೊಬ್ಬರಿಗೆ. ಸೊ ಈ ಥರ ಆಯಿತು. ಆ್ಯಂಡ್ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ವೇವ್ ಪೂಲ್ ಒಂದು ವರ್ತಿದೆ ಅಷ್ಟೇ. ಲೈಕ್ ವೇವ್ ಪೂಲಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಅಗೇನ್ ವೇವ್ ಪೂಲಲ್ಲೂ ರೋಪ್ಸ್ ಎಲ್ಲ ಇಲ್ಲ. ಯೂಶ್ವಲಿ ನಾನು ಬೇರೆ ಕಡೆ ಹೋಗಿದ್ದ ಲೈಕ್ ಜಾಲಿವುಡ್ ಆಗಿರ್ಬೋದು, ಕ್ಲಬ್ ಕಬಾನ, ಇಲ್ಲೆಲ್ಲ ವೇವ್ ಪೂಲಲ್ಲಿ ರೋಪ್ಸ್ ಕಟ್ಟಿರ್ತಾರೆ, ಇಲ್ಲ ರೇಲಿಂಗ್ ಇರುತ್ತೆ. ಸೊ ಹಿಡ್ಕೊಬೋದು ಸೇಫ್ಟಿಗೆ. ಬಟ್ ಇಲ್ಲಿ ಅದಿಲ್ಲ. ಬಟ್ ಅದು ಬಿಟ್ಟರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ವೇವ್ ಪೂಲಲ್ಲಿ. ಆ್ಯಂಡ್ ಬ್ರೈನ್ ಡ್ಯಾನ್ಸ್ ಕೂಡ ಚೆನ್ನಾಗಿತ್ತು. ಅದು ಬಿಟ್ಟರೆ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಬೇಕು. ಏನು ಲೈಕ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಝೀರೋ ಅಂತಲೇ ಹೇಳ್ಬೋದು. ಎಲ್ಲ ಲೈಕ್ ನಾ ಹೇಳ್ದಾಗಿನೇ ಪ್ಲೇಟ್ಸ್ ಎಲ್ಲನೂ ಫುಲ್ ಸ್ಟೇನ್ಡ್ ಪ್ಲೇಟ್ಸ್ ಈ ಥರ ಇದೆ. ತುಂಬ ಚೇಂಜಸ್ ಮಾಡಬೇಕು ಅಲ್ಲಿ. ಈವನ್ ರೆಸ್ಟ್ ರೂಮ್ ಕೂಡ ಅಷ್ಟೇ. ಅಲ್ಲಿ ಅವಾಗವಾಗ ವಾಟರ್ ಇರಲಿಲ್ಲ, ನಾವು ಹೋದಾಗ ವಾಟರ್ ಇರಲಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅದೆಲ್ಲ ಚೇಂಜ್ ಮಾಡ್ಕೋಬೇಕು. ಫುಡ್ ಅಂತ ಬಂದಾಗ ನಾನ್ ವೆಜ್ ಚೆನ್ನಾಗಿತ್ತು. ನಾನು ಇವತ್ತು ವೆಜ್ ತಿಂದಿದ್ದು. ನನಗೆ ವೆಜ್ ಸ್ವಲ್ಪ ಜಾಸ್ತಿ ಸ್ವೀಟ್ ಅಂತ ಅನ್ನಿಸ್ತು. ವೇವ್ ಪೂಲೂ ಅಷ್ಟೇ, ಬರೀ 2 ಸತಿನೇ ವೇವ್ಸ್ ಆನ್ ಆಗೋದು. 1 to 145, ಅದಾದಮೇಲೆ 4 to 445. ಸೊ ಇದು 2 ಸತಿ ಅಷ್ಟೇ ವೇವ್ಸ್ ಆನ್ ಮಾಡೋದ್ರಿಂದ ಅಷ್ಟೊಂದು ಲೈಕ್ 145ಗೆ ವೇವ್ ಪೂಲಲ್ಲಿ ಆಟಾಡಿ ಮುಗಿಸಿ 2 o'clock ಲಂಚ್ಗೆ ಹೋದ್ರು. ಒದ್ದೆ ಬಟ್ಟೆಯಲ್ಲಿ ಕರೆಕ್ಟಾಗಿ ಊಟ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಲಂಚ್ ಸ್ಟಾರ್ಟ್ ಆಗೋದು 1:30ಗೆ. ಆ್ಯಂಡ್ ಇಲ್ಲಿ ವೇವ್ ಪೂಲ್ 1 o'clock ಆನ್ ಆದರೆ ಅದಾದಮೇಲೆ ಇರೋದಿಲ್ಲ, ನೆಕ್ಸ್ಟ್ 4 o'clockಗೆ ಇರೋದು. ಸೊ ಒದ್ದೆ ಬಟ್ಟೆಯಲ್ಲಿ ಅಷ್ಟು ಲೈಕ್ ಫುಡ್ ಎಂಜಾಯ್ ಮಾಡ್ತಾ ಊಟ ಮಾಡೋದಕ್ಕಾಗೋದಿಲ್ಲ. ಅದೊಂದು ಡಿಸಪಾಯಿಂಟಿಂಗ್ ಅಂತ ಅನಿಸ್ತು. 1400 ಪೇ ಮಾಡಿ ಹೋಗೋದು. ಐ ಫೀಲ್ ಪ್ರೈಸ್ ಇನ್ನೊಂದು ಸ್ವಲ್ಪ ಕಡಿಮೆ ಇರಬೇಕಿತ್ತು ಅಂತ. ಲೈಕ್ ಅವ್ರು ಕೊಡ್ತಾ ಇರೋಂಥ ಫೆಸಿಲಿಟೀಸ್ಗೆ ಇನ್ನೊಂದು ಸ್ವಲ್ಪ ಕಡಿಮೆ ಇರಬೇಕಿತ್ತು ಅಂತ ಅನಿಸ್ತು. ಬಟ್ ಓವರಾಲ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಈಗ ಫುಲ್ ಟಯರ್ಡ್ ಆಗೋಗಿದೆ. ಈಗ ಏನಿಲ್ಲ, ಫ್ರೆಶ್ ಆಗಿ ನಿದ್ದೆ ಮಾಡೋದು ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಕಮೆಂಟ್ ನಮ್ಗೆ ತುಂಬ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.